Hi, hello friends. Welcome to the Mission Teacher Academy. In today's class, we are going to discuss the beautiful and the most important poem, that is The Quality of Mercy. It's written by William Shakespeare. Quality means nature or characteristics. Mercy means kindness or forgiveness. Okay, let's see the poem. But before going to the poem, we need to discuss about the background story of the poem. The Quality of Mercy is not a separate poem. It's a famous speech from Act 4 Scene 1 of The Merchant of Venice. ದ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂಥದ್ದು ಒಂದು ಸಪರೇಟ್ ಆಗಿ ಬರೆದಿರುವಂತ ಪೋಯಂ ಅಲ್ಲ. ಇಟ್ ಈಸ್ ಅ ಫೇಮಸ್ ಸ್ಪೀಚ್, ಅದೊಂದು ಪ್ರಸಿದ್ಧವಾದ ಭಾಷಣ. ಯಾವುದರಿಂದ ತೆಗೆದುಕೊಂಡಿರುವಂತದ್ದು ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ದ ಮರ್ಚೆಂಟ್ ಆಫ್ ವ್ಯಾನಿಸ್ ನ ಆಕ್ಟ್ 4 ಸೀನ್ 1 ರಿಂದ ತೆಗೆದುಕೊಂಡಿರುವಂತಹ ಒಂದು ಪ್ರಸಿದ್ಧವಾದ ಭಾಷಣ ಅಂತ ಹೇಳ್ಬೋದು. ಲೆಟ್ಸ್ ಸಿ ದ ಸ್ಟೋರಿ. Before going to the story, there are four main characters. Those are Antonio, a merchant of Venice, ವ್ಯಾನಿಸಿನ ಒಬ್ಬ ಪ್ರಸಿದ್ಧ ವ್ಯಾಪಾರಿ. ಬಸಾನಿಯೋ, ಆಂಟೋನಿಯೋಸ್ ಕ್ಲೋಸ್ ಫ್ರೆಂಡ್. ಆಂಟೋನಿಯನ ಬೆಸ್ಟ್ ಅಥವಾ ಕ್ಲೋಸ್ ಫ್ರೆಂಡ್ ಯಾರಪ್ಪ ಅಂದ್ರೆ ಬಸಾನಿಯೋ. ಶೈಲಾಕ್, ಅ ಮನಿ ಲೆಂಡರ್, ಅಂದ್ರೆ ಸಾಲವನ್ನ ಕೊಡುವವನು. ಇಷ್ಟು ಬಡ್ಡಿ ಅಂತ ಹಾಕಿ ಅವನು ಜನಗಳಿಗೆ ಯಾರಿಗೆ ಹಣ ಬೇಕಲ್ಲ ಅವರಿಗೆ ಸಾಲವನ್ನ ಕೊಡ್ತಾ ಇದ್ದ. ಯಾರು? ಶೈಲಾಕ್. ನೆಕ್ಸ್ಟ್ ಪೋರ್ಷಿಯಾ, ಅ ವೈಸ್ ಅಂಡ್ ಇಂಟೆಲಿಜೆಂಟ್ ಯಂಗ್ ವುಮೆನ್. ಅವಳೊಬ್ಳು ಬುದ್ಧಿವಂತ ಮಹಿಳೆ ಆಗಿರ್ತಾಳೆ ಮತ್ತೆ ಶ್ರೀಮಂತ ಮಹಿಳೆ ಆಗಿರ್ತಾಳೆ. ಹಾಗಾದ್ರೆ ಸ್ಟೋರಿ ಏನಿದೆ ಅಂತ ನೋಡ್ಕೊಂಡ್ ಬರೋಣ, ಆಯ್ತಾ? ವ್ಯಾನಿಸ್ ಅನ್ನುವಂತಹ ನಗರದಲ್ಲಿ ಆಂಟೋನಿಯೋ ಎಂಬ ಶ್ರೀಮಂತ ವ್ಯಾಪಾರಿ ವಾಸ ಮಾಡ್ತಾ ಇರ್ತಾನೆ. ಅವನ ಅತ್ಯಂತ ಆಪ್ತ ಸ್ನೇಹಿತ ಯಾರಪ್ಪ ಅಂದ್ರೆ ಬಸಾನಿಯೋ. ಬಸಾನಿಯೋಗೆ ಪೋರ್ಷಿಯಾ ಮೇಲೆ ಲೋವಾಗಿರುತ್ತೆ. ಅವಳು ಶ್ರೀಮಂತ ಮಹಿಳೆ ಹೌದು, ಬುದ್ಧಿವಂತ ಮಹಿಳೆನೂ ಹೌದು ಅಲ್ವಾ? ಸೊ ಬಸಾನಿಯಾಗೆ ಪೋರ್ಷಿಯಾ ಮೇಲೆ ಲವ್ ಆಗಿರತ್ತೆ. ಅವನು ಅವಳನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇರ್ತಾನೆ. ಆದ್ರೆ ಆಸೆ ಪಡ್ತಾ ಇದ್ದ ಅವನಲ್ಲಿ ತಾನೇ ಅವಳಿಗೆ ಯೋಗ್ಯ ವರ ಅಂತ ತೋರಿಸ್ಕೊಳ್ಳಿಕ್ಕೂ ಸಹ ಬೇಕಾದಷ್ಟು ಹಣ ಇರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಆಂಟೋನಿಯೋ ಬಸಾನಿಯೋಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಯಾಕಂದ್ರೆ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ. ಆ ಸಮಯದಲ್ಲಿ ಏನಾಗತ್ತೆ, ಆಂಟೋನಿಯೋ ಒಬ್ಬ ವ್ಯಾಪಾರಿ. ಅವನು ತನ್ನ ಹಣವನ್ನೆಲ್ಲ ಸಮುದ್ರದಲ್ಲಿ ಸಾಗ್ತಾ ಇರುವಂತ ಹಡಗುಗಳ ಮೇಲೆ ಅವನು ಇನ್ವೆಸ್ಟ್ ಮಾಡಿರ್ತಾನೆ. ಆದ್ರೆ ಬಸಾನಿಯೋಗೆ ಹೆಲ್ಪ್ ಮಾಡ್ಬೇಕಲ್ವಾ, ಸೊ ಮನಿ ಲೆಂಡರ್ ಹತ್ರ ಹೋಗ್ಬೇಕು. ಯಾರು ಸಾಲ ಕೊಡ್ತಾರಲ್ವಾ ಅವ್ರ ಹತ್ರ ಸಾಲ ತಗೊಂಡು ಆಮೇಲೆ ತೀರ್ಸಿದ್ರಾಯ್ತು ಅಂತ ಅನ್ಕೊಂಡು ಶೈಲಾಕ್ ಹತ್ರ ಹೋಗಿ 3,000 ಡಕಾಟ್ ಅಷ್ಟು ಹಣವನ್ನ ತೆಗೆದುಕೊಳ್ಳಿಕ್ಕೆ ನಿರ್ಧರಿಸ್ತಾನೆ. ಡಕಾಟ್ ಅಂದ್ರೆ ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂತ ಚಿನ್ನದ ನಾಣ್ಯಗಳು, ಗೋಲ್ಡ್ ಕಾಯಿನ್ಸ್ ಅಂತ ಹೇಳ್ಬೋದು. ಶೈಲಾಕ್ಗೆ ಆಂಟೋನಿಯೋ ಮೇಲೆ ಯಾವುದೋ ಒಂದು ದ್ವೇಷ ಇರತ್ತೆ. ಯಾಕಂದ್ರೆ ಆಂಟೋನಿಯೋ ಯಾವತ್ತು ಶೈಲಾಕ್ ಅನ್ನ ಅವಮಾನ ಮಾಡ್ತಾ ಇರ್ತಾನೆ. ಮತ್ತೆ ಆಂಟೋನಿಯೋ ಜನರಿಗೆ ಅವನ ಬಳಿ ಹಣ ಇರುವಾಗ ಬಡ್ಡಿ ಇಲ್ದೇನೆ ಸಾಲವನ್ನ ಕೊಡ್ತಾ ಇರ್ತಾನೆ. ಅದಕ್ಕೋಸ್ಕರ ಶೈಲಾಕ್ಗೆ ಏನಾಗಿರತ್ತೆ, ಆಂಟೋನಿಯೋ ಮೇಲೆ ದ್ವೇಷ ಇರತ್ತೆ. ಅವನೇನ್ ಮಾಡ್ತಾನೆ, ಒಂದು ವಿಚಿತ್ರ ಷರತ್ತು, ಕಂಡೀಷನ್ ಅನ್ನ ಹಾಕ್ತಾನೆ. ಶೈಲಾಕು ಆಂಟೋನಿಯೋಗೆ ಯಾವ ಕಂಡೀಷನ್ ಹಾಕ್ತಾನೆ ಅಂದ್ರೆ, ನೀನು ನಾನು ಕೊಟ್ಟಿರುವಂತ ಹಣವನ್ನ ಒಂದು ನಿಗದಿತ ಸಮಯ ಕೊಡ್ತೇನೆ, ಆ ಸಮಯದೊಳಗೆ ನೀವೇನ್ ಮಾಡ್ಬೇಕು, ರಿಟರ್ನ್ ನನಗೆ ಕೊಡ್ಬೇಕು. ಇಲ್ಲ ಅಂದ್ರೆ ನಿನ್ನ ದೇಹದಿಂದ 1 ಪೌಂಡ್ ಆಗುವಷ್ಟು ಮಾಂಸವನ್ನ ಕತ್ತರಿಸಿಕೊಳ್ಳುವಂತ ಹಕ್ಕು ನನಗಿದೆ ಅಂತ ಕಂಡೀಷನ್ ಅನ್ನ ಇಡ್ತಾನೆ. ಯಾರಿಗೆ? ಆಂಟೋನಿಯೋಗೆ. ಯಾರಿಡ್ತಾ ಇರೋದು? ಶೈಲಾಕ್. ಆಂಟೋನಿಯೋ ಏನ್ ಮಾಡ್ತಾನೆ, ಅವನ ಹಣವನ್ನೆಲ್ಲ ಹಡಗುಗಳ ಮೇಲೆ ಇನ್ವೆಸ್ಟ್ ಮಾಡಿದಾನೆ. ಹಡಗೆಲ್ಲ ವಾಪಸ್ ಬರತ್ತೆ, ಸೊ ನನಗೂ ಹಣನೂ ಸಿಗತ್ತೆ. ಅದಕ್ಕೋಸ್ಕರ ಅವನು ಆ ವಿಶ್ವಾಸದ ಮೇಲೆ ಏನ್ ಮಾಡ್ತಾನೆ, ಕಾನ್ಫಿಡೆನ್ಸ್ ಇಂದ ಆ ಒಪ್ಪಂದಕ್ಕೆ ಅವನು ಸಹಿ ಹಾಕ್ಬಿಡ್ತಾನೆ. ಆದ್ರೆ ದುರದೃಷ್ಟವಶಾತ್ ಏನಾಗತ್ತೆ, ಅವನು ಇನ್ವೆಸ್ಟ್ ಮಾಡಿರುವಂತ ಹಡಗುಗಳೆಲ್ಲ
ಸಮುದ್ರದಲ್ಲಿ ಮುಳುಗೋಗತ್ತೆ ಎಂಬ ಸುದ್ದಿ ಆಂಟೋನಿಯೋಗೆ ಬಂದ್ಮುಟ್ತು. ಹಾಗಾಗಿ ಅವನು ಸಮಯಕ್ಕೆ ಸರಿಯಾಗಿ ಸಾಲವನ್ನ ತೀರಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಗ ಆಂಟೋನಿಯೋ ಮತ್ತೆ ಶೈಲಾಕ್ ಇಬ್ರು ಏನ್ ಮಾಡ್ತಾರೆ, ನ್ಯಾಯಾಲಯದ ಮೆಟ್ಟಿಲನ್ನ ಏರ್ತಾರೆ. ಯಾಕಂದ್ರೆ ನ್ಯಾಯ ಸಿಗ್ಬೇಕಲ್ವಾ, ಏನ್ ಮಾಡ್ಬೇಕೀಗ ಅಂತ. ಅಲ್ಲಿ ಶೈಲಾಕ್ ಯಾವುದೇ ಹಣವನ್ನ ಸ್ವೀಕರಿಸ್ಲಿಕ್ಕೆ ನಿರಾಕರಿಸ್ತಾನೆ. ನನಗೆ ಇನ್ನು ಮುಂದೆ ನಾನ್ ಕೊಟ್ಟಿರುವಂತ ಹಣ ನನಗೆ ವಾಪಸ್ ಬೇಡ, ಬಟ್ ನಮ್ ಕಂಡೀಷನ್ ಪ್ರಕಾರ ಏನ್ ಮಾಡ್ಬೇಕು, 1 ಪೌಂಡ್ ಮಾಂಸ ಅವನ ದೇಹದಿಂದ ನನಗೆ ಕತ್ತರಿಸ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತಹ ಬೇಡಿಕೆಯನ್ನ ಅವನು ನ್ಯಾಯಾಲಯದ ಮುಂದೆ ಇಡ್ತಾನೆ. ಆ ಟೈಮ್ನಲ್ಲಿ ಪೋರ್ಷಿಯಾ, ಯಾರವಳು, ರಿಚೆಸ್ಟ್ ವುಮೆನ್ ಮತ್ತೆ ವಾಯ್ಸ್ ಅಂಡ್ ಇಂಟೆಲಿಜೆಂಟ್ ಯಂಗ್ ವಿಮೆನ್ ಅಲ್ವಾ, ಅವಳೇನ್ ಮಾಡ್ತಾಳೆ, ಪುರುಷ ವಕೀಲನ ವೇಷವನ್ನ ಧರಿಸಿ ನ್ಯಾಯಾಲಯಕ್ಕೆ ಬರ್ತಾಳೆ. ತೀರ್ಪು ನೀಡುವಂತಹ ಮೊದಲು, ನ್ಯಾಯಾಲಯ ಇನ್ನೇನ್ ಹೇಳ್ಬೇಕು ತೀರ್ಪನ್ನ, ಅದಕ್ಕೂ ಮೊದಲು ಅವಳು ದ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂತಹ ಭಾಷಣವನ್ನ ಮಾಡ್ತಾಳೆ. ನಿಮ್ಗೆ ಕೊಟ್ಟಿರುವಂತ ಪೋಯಮ್ ಅಲ್ಲಿ ಅವಳು ಮಾಡಿರುವಂತ, ಪೋರ್ಷಿಯಾ ಮಾಡಿರುವಂತ ಭಾಷಣ ಮೆನ್ಷನ್ ಆಗಿದೆ. ಅವಳು ಭಾಷಣವನ್ನೆಲ್ಲ ಮಾಡಿ ಲಾಸ್ಟ್ ಒಂದು ಕನ್ಕ್ಲೂಷನ್ ಅನ್ನ ಹೇಳ್ತಾಳೆ. ಅಲ್ಲಿ ಅವಳ ಬುದ್ಧಿವಂತಿಕೆ ನಿಮ್ಗೆ ಗೊತ್ತಾಗತ್ತೆ. ಏನ್ ಹೇಳ್ತಾಳಪ್ಪ ಅಂದ್ರೆ, ಒಪ್ಪಂದದಲ್ಲಿ 1 ಪೌಂಡ್ ಮಾಂಸವನ್ನ ಏನ್ ಮಾಡ್ಬೇಕು, ಶೈಲಾಕು ತೆಗೆದುಕೊಳ್ಬೇಕು ಅಲ್ವಾ, ಅದು ಓಕೆ, ತಗೊಳ್ಬಹುದು. ಆದರೆ ಆಂಟೋನಿಯೋನ ಬಾಡಿಯಿಂದ 1 ಹನಿ ರಕ್ತವೂ ಸಹ ಸುರಿಬಾರದು. ಸೊ ಇದು ಸಾಧ್ಯ ಇದೆಯಾ? ನಮ್ಮ ಬಾಡಿಯಲ್ಲಿರುವಂತ ಮಾಂಸವನ್ನ ಕತ್ತರಿಸ್ತಾ ಇದ್ದಾರೆ ಅಂದ್ರೆ ರಕ್ತ ಸುರಿಯತ್ತೆ ಅಲ್ವಾ. ಅವಳು ಅದಕ್ಕೋಸ್ಕರನೇ ಬುದ್ಧಿಯನ್ನ ಉಪಯೋಗಿಸಿ ಹೇಳ್ತಾಳೆ, 1 ಪೌಂಡ್ ಮಾಂಸವನ್ನ ನೀನ್ ತೆಗೆದುಕೊಳ್ಬಹುದು, ಬಟ್ ಆಂಟೋನಿಯೋನ ಬಾಡಿಯಿಂದ 1 ಹನಿ ರಕ್ತವೂ ಸಹ ಸುರಿಬಾರದು. ನೀನು ಒಪ್ಪಂದದಲ್ಲಿ ಹೇಳಿರೋದು ಮಾಂಸ ಮಾತ್ರ, ಅವನ ಬಾಡಿಯಿಂದ ರಕ್ತವನ್ನು ಸಹ ತೆಗೆದುಕೊಳ್ತೇನೆ ಅಂತ ಅಲ್ಲ. ಅದಕ್ಕೋಸ್ಕರ ನೀನು ರಕ್ತವನ್ನ ಸುರಿಸದೆ ಬೇಕಿದ್ರೆ 1 ಪೌಂಡ್ ಮಾಂಸವನ್ನ ತೆಗೆದುಕೊಳ್ಬಹುದು ಅಂತ ಹೇಳ್ತಾಳೆ. ಸೊ ರಕ್ತ ಸುರಿಯದೆ ಮಾಂಸವನ್ನ ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ತಿಳಿದು ಶೈಲಾಕು ಸೋಲ್ತಾನೆ, ಆಂಟೋನಿಯನ ಜೀವ ಉಳಿಯುತ್ತೆ. ಈಗ ಪೋಯಮ್ ಅಲ್ಲಿ ಏನಿದೆ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಪೋಯಮ್ ನಲ್ಲಿ ನಿಮ್ಗೆ ಪೋರ್ಷಿಯಾ ಮಾಡಿರುವಂತ ಸ್ಪೀಚಿನ ಕೆಲವು ಭಾಗವನ್ನ ಕೊಟ್ಟಿದ್ದಾರೆ. Let's see the poem. The quality of mercy is not strained, it droppeth as the gentle rain from heaven upon the place beneath. It is twice blessed, it blesseth him that gives and him that takes. 'Tis mightiest in the mightiest it becomes. ನೋಡಿ, ಹಾರ್ಡ್ ವರ್ಡ್ ಮೀನಿಂಗ್ ಅನ್ನ ಕೊಟ್ಟಿದ್ದೇನೆ. ಸ್ಟ್ರೈನ್ಡ್ ಮೀನ್ಸ್ ಫೋರ್ಸ್ಡ್ ಆರ್ ಕಂಪೆಲ್ಡ್. ಡ್ರಾಪೆತ್ ಮೀನ್ಸ್ ಡ್ರಾಪ್ಸ್. ಜೆಂಟಲ್, ಕೈಂಡ್, ಸಾಫ್ಟ್. ಬ್ಲೆಸ್ಡ್, ಬ್ಲೆಸ್ಡ್. ಬ್ಲೆಸ್ಸೆತ್, gives blessings. Mightiest, most powerful. ಈ ಪೋಯಮ್ ಅನ್ನ ನೀವು ಕಂಪ್ಲೀಟ್ ಆಗಿ ಸ್ಪೆಲ್ಲಿಂಗ್ ವೈಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು 4 ಲೈನ್ ಅನ್ನ ಅವರು ಬರೀಲಿಕ್ಕೆ ಹೇಳ್ತಾರೆ, ಯಾವ್ದಾದ್ರು 4 ಲೈನ್. ಇಲ್ಲಿ ಮೇಲ್ಗಡೆ ಇರುವಂತ 4 ಲೈನ್ ಮಾತ್ರ ಅಲ್ಲ, ಇನ್ನು ಕಂಪ್ಲೀಟ್ ಪೋಯಮ್ ಇದೆ. ಸೊ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ ಪಾಕೆಟ್ ಮಾರ್ಕ್ಸ್ 4 ಮಾರ್ಕ್ಸ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆನಾ? The quality of mercy is not strained. Quality means characteristics ಅಥವಾ ನೇಚರ್ ಅಂದ್ರೆ ಗುಣ. ಮರ್ಸಿ, ಕೈಂಡ್ನೆಸ್, ಫಾರ್ಗಿವ್ನೆಸ್ is not strained. Strained means forced. ಈ ದಯೆ ಅಥವಾ ಕರುಣೆಯನ್ನ ತೋರಿಸುವಂತಹ ಗುಣ ಅನ್ನುವಂಥದ್ದು ಯಾರೋ ಒಬ್ಬರು ಹೇರುವಂತದ್ದಲ್ಲ, ಅಥವಾ ಅದೊಂದು ಫೋರ್ಸ್ಫುಲ್ ಆಕ್ಟ್ ಅಲ್ಲ. ಯಾರೋ ನಮ್ಮ ಮೇಲೆ ಫೋರ್ಸ್ಫುಲಿ ಹೇರಿದ್ರು ಅಂತ ಮಾಡುವಂತಹ ಆಕ್ಟ್ ಅಲ್ಲ. ಅದು ನಮ್ಮ ಒಳಗಿರುವಂತಹ ಒಂದು ಗುಣ. ಅದು ಸಹಜವಾಗಿಯೇ ಬರ್ಬೇಕೇ ವಿನಃ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ನೀನ್ ಅವನಿಗೆ ಕರುಣೆ ತೋರಿಸ್ಬೇಕು ಅಂತ ಮಾಡುವಂತಹ ಗುಣ ಅಲ್ಲ.
It droppeth as the gentle rain from heaven upon the place beneath. ಆ ಕರುಣೆ ಅನ್ನುವಂಥದ್ದು ಹೇಗೆ ಇನ್ನೊಬ್ಬರ ಮೇಲೆ ಸುರಿಯಬೇಕು ಅಂದ್ರೆ, ಆಕಾಶದಿಂದ ಒಂದು ಮೃದುವಾದ ಮಳೆ ಭೂಮಿಗೆ ಹೇಗೆ ಸುರಿಯುತ್ತಲ್ಲ, ಅದು ಸಹಜವಾಗಿ ಸುರಿತಾ ಇರುವಂತದ್ದು, ಯಾರು ಫೋರ್ಸ್ ಮಾಡಿ ಸುರಿಸ್ತಾ ಇರುವಂತದ್ದಲ್ಲ ಮಳೆಯನ್ನ, ಅಲ್ವಾ? ಕರುಣೆ ಅನ್ನುವಂಥದ್ದು ಸಹ ನಾವು ಸಹಜವಾಗಿ ಇನ್ನೊಬ್ಬರಿಗೆ ತೋರಿಸುವಂತಹ ಗುಣ, ಯಾರೋ ನಮ್ಮ ಮೇಲೆ ಹೇರುವಂತಹ ಗುಣ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾರೋ ಪೋರ್ಷಿಯಾ ಅವಳ ಸ್ಪೀಚ್ ಅಲ್ಲಿ ಹೇಳ್ತಾ ಇದ್ದಾಳೆ. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ನೀವು ಯಾರ್ದಾದ್ರೂ ಮೇಲೆ ಕರುಣೆಯನ್ನ ತೋರಿಸಿದ್ರೆ ಅದರಿಂದ ಇಬ್ಬರಿಗೆ ಆಶೀರ್ವಾದ ಸಿಗತ್ತೆ. ಯಾರ್ಯಾರಿಗೆ ಹಾಗಿದ್ರೆ? ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್ ಅಂಡ್ ಹಿಮ್ ದಟ್ ಟೇಕ್ಸ್. ಟ್ವೈಸ್ ಅಂದ್ರೆ ಎರಡು ಅಲ್ವಾ? ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್, ಯಾರು ಕರುಣೆಯನ್ನ ತೋರಿಸ್ತಾ ಇದಾರಲ್ಲ ಅವರಿಗೂ ಸಹ ಆಶೀರ್ವಾದ ಸಿಗತ್ತೆ. ಅಂಡ್ ಹಿಮ್ ದಟ್ ಟೇಕ್ಸ್, ಯಾರು ಆ ಕರುಣೆಯನ್ನ ಪಡ್ಕೊಳ್ತಾ ಇದಾರಲ್ವಾ, ದಯೆಯನ್ನ ಪಡ್ಕೊಳ್ತಾ ಇದಾರಲ್ವಾ, ಅವರಿಗೂ ಸಹ ಆಶೀರ್ವಾದ ಸಿಗತ್ತೆ. ಇದರಿಂದ ಇಬ್ಬರು ಆಶೀರ್ವದಿಸಲ್ಪಡುತ್ತಾರೆ. ಟಿಸ್ ಮೈಟಿಯೆಸ್ಟ್. ಟಿಸ್ ಅಂದ್ರೆ ಓಲ್ಡ್ ಇಂಗ್ಲಿಷ್ ವರ್ಡು, ಅದು ಇಟ್ ಈಸ್ ಅಂತ ಆಗ್ಬೇಕು. ಓಕೆ, ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್. ಮೈಟಿಯೆಸ್ಟ್ ಅಂದ್ರೆ ಯಾರು? ಮೋಸ್ಟ್ ಪವರ್ಫುಲ್. ಯಾರು ಉನ್ನತ ಸ್ಥಾನದಲ್ಲಿರ್ತಾರಲ್ಲ ಅವರೇನಾದ್ರೂ ಕರುಣೆಯನ್ನ ತೋರಿಸಿದ್ರೆ ಅವರಿಗೆ ಇನ್ನೂ ಪ್ರಸಿದ್ಧಿ ಸಿಗ್ತಾ ಹೋಗತ್ತೆ, ಅವರಿಗೆ ಇನ್ನೂ ಮಹತ್ವ ಸಿಗ್ತಾ ಹೋಗತ್ತೆ, ಇಂಪಾರ್ಟೆನ್ಸ್ ಸಿಗ್ತಾ ಹೋಗತ್ತೆ, ಅವರಿನ್ನೂ ಪವರ್ಫುಲ್ ಆಗ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾ ಇರೋದು ಯಾರಿಗೆ? ಉನ್ನತ ಸ್ಥಾನದಲ್ಲಿರುವವರು ಅಂದ್ರೆ ಯಾರು? ರಿಚ್ ಪರ್ಸನ್ಸ್ ಇರಬಹುದು, ಅಥವಾ ಪೊಸಿಷನ್ ಅಲ್ಲಿ ಹೈ ಪೊಸಿಷನ್ ಅಲ್ಲಿ ಇರಬಹುದು, ರಾಜರಿರ್ಬಹುದು, ಅಧಿಕಾರಿಗಳಿರ್ಬಹುದು. ಅವ್ರೇನಾದ್ರೂ ನಾರ್ಮಲ್ ಜನರ ಮೇಲೆ ಅಥವಾ ಯಾರಿಗೆ ಅವಶ್ಯಕತೆ ಇದೆಯೋ ಅವರ ಮೇಲೆ ಕರುಣೆಯನ್ನ ಅಥವಾ ದಯೆಯನ್ನ ತೋರಿಸಿದ್ರೆ ಅವ್ರೇನಾಗ್ತಾರೆ? ಅವರಿಗೆ ಇನ್ನು ಮಹತ್ವ ಸಿಗತ್ತೆ, ಅವರಿಗೆ ಇಂಪಾರ್ಟೆನ್ಸ್ ಸಿಗ್ತಾ ಹೋಗತ್ತೆ, ಅವರಿನ್ನು ಉನ್ನತ ಸ್ಥಾನಕ್ಕೆ ಏರ್ತಾ ಹೋಗ್ಬೋದು, ಅಥವಾ ಇನ್ನು ಶಕ್ತಿಶಾಲಿಗಳಾಗ್ತಾ ಹೋಗ್ತಾರೆ. ಇದು ಫಸ್ಟ್ ಸ್ಟಾಂಜಾದ ಒಂದು ಅರ್ಥ ಅಂತ ಹೇಳ್ಬೋದು. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇಟ್ ಅಂದ್ರೆ ಮರ್ಸಿ, ದಯೆ ಅಥವಾ ಕರುಣೆಯನ್ನ ತೋರಿಸುವಂತಹ ಕ್ವಾಲಿಟಿ ಯಾರೋ ಒಬ್ಬರು ಹೇರುವಂತದ್ದಲ್ಲ, ಅದು ನ್ಯಾಚುರಲ್ ಆಗಿ ಬರ್ಬೇಕು, ನಮ್ಮ ಒಳಗೆ ಇರುವಂತದ್ದು, ಅದು ನ್ಯಾಚುರಲ್ ಆಗಿ ತೋರಿಸುವಂತದ್ದು. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನೀತ್. ಬಿನೀತ್ ಅಂದ್ರೆ ಏನು? ಬಿಲೋ ಅಥವಾ ಅಂಡರ್. ಸೊ ಹೇಗೆ ಆಕಾಶದಿಂದ ಮಳೆಯು ಎಷ್ಟು ಸಲೀಸಾಗಿ ನ್ಯಾಚುರಲ್ ಆಗಿ ಕೆಳಗಡೆ ಬಂದು ಬೀಳತ್ತೋ ಅದೇ ತರ ನಾವು ಇನ್ನೊಬ್ಬರಿಗೆ ಕರುಣೆಯನ್ನ ತೋರಿಸ್ಬೇಕು. ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್. ನಾವು ಕರುಣೆಯನ್ನ ತೋರಿಸುವುದ್ರಿಂದ ಏನಾಗತ್ತೆ? ಇಬ್ಬರಿಗೂ ಆಶೀರ್ವಾದ ಸಿಗತ್ತೆ. ಯಾರ್ಯಾರಿಗೆ? ಇಟ್ ಬ್ಲೆಸ್ಸೆತ್ ಹಿಮ್ ದಟ್ ಗಿವ್ಸ್, ಯಾರು ಕರುಣೆಯನ್ನ ತೋರಿಸ್ತಾರೋ ಅವರಿಗೆ, ಅಂಡ್ ಹಿಮ್ ದಟ್ ಟೇಕ್ಸ್, ಯಾರು ಕರುಣೆಯನ್ನ ಪಡ್ಕೊಳ್ತಾರೋ ಅವರಿಗೆ. ಇಟ್ ಈಸ್ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಇಟ್ ಬಿಕಮ್ಸ್, ಯಾರು ಉನ್ನತ ಸ್ಥಾನದಲ್ಲಿ ಇರ್ತಾರೋ, ಯಾರು ಮೋಸ್ಟ್ ಪವರ್ಫುಲ್ ಆಗಿರ್ತಾರೋ ಅವ್ರೇನಾದ್ರೂ ಈ ಕರುಣೆಯನ್ನ ತೋರಿಸಿದ್ರೆ ಏನಾಗತ್ತೆ? ಅವ್ರು ಇನ್ನು ಮಹತ್ವವನ್ನ ಪಡ್ಕೊಳ್ತಾ ಹೋಗ್ತಾರೆ, ಅವರಿಗೆ ಎಲ್ಲಾರು ಏನ ಮಾಡ್ತಾರೆ? ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ, ಇನ್ನು ಅವರು ಶಕ್ತಿಶಾಲಿಗಳಾಗ್ತಾ ಹೋಗ್ತಾರೆ ಅನ್ನುವಂಥದ್ದು ಫಸ್ಟ್ ಸ್ಟಾಂಜಾದ ಅರ್ಥ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಅರ್ಥ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಫಸ್ಟ್ ಸ್ಟಾಂಜದಲ್ಲಿ ಇರುವಂತಹ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಅನ್ನ ನೋಡೋಣ. ಆಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು. ಜೆಂಟಲ್, ಹಾರ್ಶ್ ಆರ್ ರಫ್. ಹೆವನ್, ಹೆಲ್. beneath, above. blessed, cursed. mightiest, weakest. ಫಿಗರ್ಸ್ ಆಫ್ ಸ್ಪೀಚ್ ಇದೆ ಒಂದು. ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್. ಆಸ್ ಅಥವಾ ಲೈಕ್ ಬಂದ್ರೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು.
ಅದು ಯಾವ್ದಪ್ಪ ಅಂದ್ರೆ ಸಿಮಿಲಿ ಅಲ್ವಾ. ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಮೈಟಿಯೆಸ್ಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಅದರ ಪಾಸಿಟಿವ್ ಮತ್ತೆ ಕಂಪ್ಯಾರಿಟಿವ್ ಫಾರ್ಮು ಮೈಟಿ, ಮೈಟಿಯರ್, ಮೈಟಿಯೆಸ್ಟ್. ಮೈಟಿಯೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ.